ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನನ್ನ ನಮಸ್ಕಾರಗಳು. ನಂದು ಎರಡೇ ಪ್ರಶ್ನೆ ಇರೋದು ಅಷ್ಟೇನೆ, ಜಾಸ್ತಿ ಏನು ಮಾತಾಡಲ್ಲ. ಮೊನ್ನೆ ಬಜೆಟ್ ಮಾಡಿದ್ರಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇದು ಕುರಿ ಕಡಿಯೋಕ್ಕೆ ಅವ್ರೇನು ದನ ಕಡಿಯೋಕ್ಕೆ ನಿಮಗೆ 1,20,000 ಕೊಡುವಂತ ಅವ್ರು ಏನಾದ್ರು ಕೇಳಿದ್ರ ಸ್ವಾಮಿ? ಅವ್ರೇನು ಕೇಳಿಲ್ಲ. ಅವ್ರು ಏನು ಆತ್ಮಹತ್ಯೆ ಮಾಡ್ಕೊಂತಿಲ್ಲ ಗುರುವೆ. ಅವ್ರ ಕುರಿಗಳನ್ನ ಕರ್ಕೊಂಡು ತಂದು ದನಗಳನ್ನ ಎಲ್ಲ ತಾಂಬಂದು ಆತ್ಮಹತ್ಯೆ ಅವರೇ ಮಾಡ್ತಿದ್ದಾರೆ, ಅವ್ರನ್ನೇ ಕೊಲೆ ಮಾಡ್ತಾ ಇದ್ದಾರೆ. ಇದು ಹಿಂದೂ ಸಮಾಜದಲ್ಲಿ ಹುಟ್ಟುಬಿಟ್ಟು ನೀನು ರೀ ಸ್ವಾಮಿ ಅರ್ಥ ಮಾಡ್ಕೊಂಡು ನಾನು ಹೇಳೋದು 1 ನಿಮಿಷ. ನೀನು ಹಿಂದುವಾಗಿ ಹುಟ್ಟುಬಿಟ್ಟು ಕಟುಕರಿಗೆ ನೀನು 1,20,000 ಕೊಡ್ತಾ ಇದೀಯ. ರೈತ ಅವನು ಬೆಳೆ ಬೆಳೆದು ಸತ್ತು ಹೋಗ್ತವನೆ ನೀಣಾಕೊಂಡು. ಅಲ್ಲ ಕಣಯ್ಯ, ನಿನ್ಗೆ ಮಾನ ಮರ್ಯಾದೆ ಅನ್ನೋದಿಲ್ವೇನಯ್ಯ ನಿನಗೆ? ಹಿಂದುವಾಗಿ ಹುಟ್ಟಿ ರೈತರು ಕಷ್ಟ ಅರ್ಥ ಮಾಡ್ಕೊಂಡು ಆಗ್ತಿಲ್ವಾ? ಕುರಿ ಕಾಯನಿಗೆ ಕುರಿದು ಏನು ಅಂತ ಗೊತ್ತಷ್ಟೇ ನಿನ್ಗೆ. ನಾನು ಒಂದ್ಸರಿ ಹೇಳಿದೆ ನಿನ್ಗೆ, ನಿನ್ ಕುರಿ ಕಾಯಕ್ಕೆ ಲಾಯಕು ಅಂತ ಹೇಳಿದ್ದೆ ಸಿದ್ದರಾಮಯ್ಯ. ನೀನು ರಾಜಕೀಯ ಮಾಡಕ್ಕೂ ಅನಾಲಾಯಕ್ ನೀನು ಅಂತ ಹೇಳಿದ್ದೆ ನಾನು. ಇಷ್ಟು ನೀನು ಕೇಳಿಸ್ಕೊಂಡಂಗೆ ಇನ್ನು ರಾಜಕೀಯ ಮಾಡ್ತಿದ್ರ ಅಂದ್ರೆ ನೀನು ನಾಚಿಗೆಟ್ಟು ಸರ್ಕಾರ ಆಡಳಿತ ಮಾಡ್ತಾ ಇದೀಯ ಅಂತ ಅಷ್ಟೇನೆ. ಅಲ್ಲ ಕಣಯ್ಯ, ಫುಟ್ಪಾತ್ ಅಲ್ಲಿ ತರಕಾರಿ ಮಾರೋರ್ಗೂ ಒಂದು ಸಹಾಯಧನ ಇಲ್ಲ ಏನಯ್ಯ? ಏನ್ ಕಯ್ಯ ಬೇಕು ನಿನಗೆ ರಾಜಕೀಯ? ನೀನು ರಾಜಕೀಯ ಮಾಡಕ್ಕೂ ಲಾಯಕ್ಕಿಲ್ಲ ಕಣಯ್ಯ. ನೀನು ದಯವಿಟ್ಟು ಹೊಲ್ಟೋಗಪ್ಪ. ನೀನು ಕಾಲಿಗೆ ಬೀಳ್ತೀನಿ ಕಣಯ್ಯ. ಇಡೀ ಕರ್ನಾಟಕ ಜನತೆನೇ ನಿನ್ಗೆ ಕಾಲಿಗೆ ಬಿದ್ದು ಬಿಡುತ್ತೆ. ಫಸ್ಟ್ ನೀನು ಹೊಲ್ಟೋಗಪ್ಪ ದಯವಿಟ್ಟು. ಎಲ್ಲಾದ್ರೂ ಅಲ್ಲಿ ನಿಮ್ಮೂರಿದೆಯಲ್ಲ, ಅಲ್ಲಿ ಕುರಿ ಕಾಯ್ಕೊಂಡು ನೆಮ್ಮದಾಗಿದ್ರು ಸಿದ್ದರಾಮು. ಅವ್ನು ಕುಡ್ಕೊಂಡಿದ್ರು ಕೊಂಡ್ರಿ. ಯಾರು ಹಿಂದೆ ಮುಖ್ಯಮಂತ್ರಿ ಆಗಿದ್ರು ಆ BH ಪಾಟೀಲ್, ಯಾರು ಎಣ್ಣೆ ಹೊಡ್ಕೊಂಡು ಆರಾಮಾಗಿ ಎಷ್ಟು ರಾಜಕೀಯ ಮಾಡಿದ್ರು ಅಂದ್ರೆ ಮತ್ನಲ್ಲೂ ರಾಜಕೀಯ ಮಾಡಿದ್ರು ಅವರು. ಅಂತ ರಾಜಕೀಯ ವ್ಯಕ್ತಿ ಸಿಗಲ್ಲ. ನಿನ್ನಂತ ರಾಜಕೀಯ ನಾಯಕರು ನಮಗೆ ಬೇಕಾಗಿಲ್ಲ, ಬೇಕು ಇಲ್ಲ. ನೀನು ಚಕ್ಕಗಳು ಸಮಾನ. ನಿನ್ನ